ಲಿಂಗಾಯತ ಪಂಚಮಸಾಲಿ 2A ರಿಸರ್ವೇಷನ್ ಸಂಬಂಧ ಬಹಳ ದಿನದಿಂದ ಹೋರಾಟ ನಡೆದಿದೆ. ಹಿಂದೆ ಭಾರತೀಯ ಜನತಾ ಪಕ್ಷದ ಸರ್ಕಾರ ಇದ್ದಾಗ ಬೊಮ್ಮಾಯಿ ಅವರ ಸರ್ಕಾರ ಲಿಂಗಾಯತರಿಗೆ, ಮರಾಠರಿಗೆ, ಗೌಡರಿಗೆ ಕ್ಯಾಟಗರಿ 2C ಮತ್ತು 2D ಅಂತ ಒಂದು ಕ್ಯಾಟಗರಿ ಮಾಡಿ ಅದರಲ್ಲಿ ರಿಸರ್ವೇಷನ್ ಕೊಡುವಂತ ಕೆಲಸ ಮಾಡಿತ್ತು. ಆದರೆ ಎಲೆಕ್ಷನ್ದಲ್ಲಿ ಬಹಳ ಸಮೀಪ ವಿಷಯ ಅನೌನ್ಸ್ ಆಗಿದ್ದಕ್ಕೆ ಸಿದ್ದರಾಮಯ್ಯನವರ ಆಪ್ತರು ಕೆಲವು ಜನ ಸಿದ್ದರಾಮಯ್ಯನವರ ಒತ್ತಾಯದ ಮೇಲೇನ ಅಂತ ಅನ್ಕೊಂತೇನೆ ಅವರು ಕೋರ್ಟಿಗೆ ಹೋಗಿ ಅದರ ಮೇಲೆ ಸ್ಟೇ ತೆಗೆದುಕೊಂಡು ಬರುವಂತ ಪ್ರಯತ್ನ ಮಾಡಿದರು. ಆಗ ಕರ್ನಾಟಕ ಸರ್ಕಾರ ಕೋರ್ಟಿಗೆ ಹೇಳಿತು, ಅಷ್ಟೊತ್ತಿಗೆ ಆಲ್ರೆಡಿ ಎಲೆಕ್ಷನ್ ಆಗಿತ್ತು, ಮುಖ್ಯಮಂತ್ರಿ ಅಧಿಕಾರ ಮುಗಿದಿತ್ತು, ಆವಾಗ ಚುನಾವಣಾ ಆಯೋಗದ ಅಧಿಕಾರ ಬಂದಿತ್ತು. ಆ ಸಂದರ್ಭದಲ್ಲಿ ಸರ್ಕಾರದ ವಕೀಲರ ಮೂಲಕ ಎಲೆಕ್ಷನ್ ಆಗೋ ತನಕ ಈ ಡಿಸಿಷನ್ ಅನ್ನು ನಾವು ಇಂಪ್ಲಿಮೆಂಟ್ ಮಾಡೋದಿಲ್ಲ, ಮುಂದಿನ ತಾರೀಕು ಏನು ಬರ್ತೈತಿ ಆವಾಗಿನ ತನಕ ಇದನ್ನು ಇಂಪ್ಲಿಮೆಂಟ್ ಮಾಡೋದಿಲ್ಲ ಅಂತ ಹೇಳಿ ಬರೆದು ಕೊಟ್ಟು. ಅದಾದ ನಂತರ ಎಲೆಕ್ಷನ್ ನಂತರ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತು. ಕಾಂಗ್ರೆಸ್ ಸರ್ಕಾರ ಯಾವುದೇ ರೀತಿಯಿಂದ ಕೋರ್ಟಿಗೆ ಹೋಗಿ ಆ ಕ್ಯಾಟಗರಿ 2C ಮತ್ತು 2D ಮೇಲೆ ಏನು ನಿರ್ಬಂಧ ಹೇರ್ಸಾಕ ಸಿದ್ದರಾಮಯ್ಯನವರು ಪರವಾಗಿನವರು ಪ್ರಯತ್ನ ಮಾಡಿದ್ರು, ಅದನ್ನು ತೆಗೆಸುವಂತ ಕೆಲಸ ಮಾಡಲಿಲ್ಲ. ಸಿದ್ದರಾಮಯ್ಯನವರಿಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಮೇಲಿಂದ ಮೇಲೆ ನಾವು ಒತ್ತಾಯ ಮಾಡಿದ್ವಿ, ನೀವು ಅಲ್ಲಿ ಹೋಗಿ ಕೋರ್ಟಿಗೆ ಒಂದು ಮುದ್ದತ್ತು ನೀವು ಅಟೆಂಡ್ ಆದ್ರೆ ಸಾಕು. ಈ ಕೋರ್ಟ್ದ ಕಂಡೀಷನ್ ಏನಿತ್ತು ಆ ಸಂದರ್ಭದಲ್ಲಿ ಕ್ಯಾಟಗರಿ 2C ಮತ್ತು 2D ಕೋರ್ಟಿನ ಮುಂದಿನ ಮುದ್ದತ್ತಿನ ತನಕ ಇದನ್ನು ನಾವು ತಡೆ ಮಾಡಿರ್ತೇವೆ ಅಂತ ಹೇಳಿದ್ರು. ಅದು ಮುಗಿದು ಹೋಗ್ತೈತಿ, ಇದನ್ನು ಇಂಪ್ಲಿಮೆಂಟ್ ಮಾಡ್ಬೋದು ಅಂತ ನಾವು ಹೇಳಿದ್ವಿ. ಆದರೆ ಕ್ಯಾಟಗರಿ 2C ಮತ್ತು 2D ಅನ್ನ ಮರಾಠರಿಗೆ, ಲಿಂಗಾಯತರಿಗೆ, ಗೌಡರಿಗೆ ಕೊಡಬಾರ್ದು ಅನ್ನುವಂಥ ದುರುದ್ದೇಶ ಇಟ್ಕೊಂಡು ಕಾಂಗ್ರೆಸ್ ಸರ್ಕಾರ ಇನ್ನೂ ತನಕನೂ ಕೋರ್ಟಿಗೆ ಹೋಗುವಂತ ಕೆಲಸ ಮಾಡಲಿಲ್ಲ, ಮುದ್ದತ್ತು ತೆಗೆದುಕೊಳ್ಳುವಂತ ಕೆಲಸ ಮಾಡಲಿಲ್ಲ. ಆ ಸಂದರ್ಭದಲ್ಲಿ ಬೆಳಗಾಂ ಅಧಿವೇಶನದಲ್ಲಿ ಎಲ್ಲ ದೊಡ್ಡ ಜಯಮೃತ್ಯುಂಜಯ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಲಿಂಗಾಯತ ಪಂಚಮಸಾಲಿ ಸಮಾಜ ಒಂದು ಸಮಾವೇಶ ಮಾಡಿತು. ಆ ಸಮಾವೇಶದಲ್ಲಿ ಮನವಿ ಕೊಡಬೇಕಂದ್ರೆ ಅದಕ್ಕೂ ಕೂಡ ಮುಖ್ಯಮಂತ್ರಿಗಳು ಬಂದು ಮನವಿ ಸ್ವೀಕರಿಸುವಂತ ಕೆಲಸ ಮಾಡಲಿಲ್ಲ. ನಾವು ಎಷ್ಟೋ ವಿನಂತಿ ಮಾಡಿದ್ರು, ಅವರು ಬರಲಿಲ್ಲ ಅಂದ್ರೂ ಅಡ್ಡಿಲ್ಲ, ನಾವು ಹೋಗಿ ಮನವಿ ಕೊಟ್ರ ಆಯ್ತು ಅಂತೇಳಿ ಜಯಮೃತ್ಯುಂಜಯ ಸ್ವಾಮೀಜಿ ಅವರು ಸುವರ್ಣಸೌಧದ ಕಡೆಗೆ ಹೊರಟಾಗ ಅವ್ರ ಜೊತೆ ನಾವು ಎಲ್ಲರೂ ಇದ್ವಿ. ನಮ್ಮೆಲ್ಲರ ಮೇಲೆ ಲಾಠಿ ಪ್ರಹಾರ ಮಾಡಿ ನಮ್ಗೆ ಎಲ್ಲರಿಗೂ ಹೊಡಿ ನೆಲದ ಮೇಲೆ ಉಳ್ಳಾಡಿಸುವಂತ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡಿತು. ಇಡೀ ಲಿಂಗಾಯತ ಪಂಚಮಸಾಲಿ ವೀರಶೈವ ಸಮಾಜ ಇದರಿಂದ ಆಘಾತಗೊಂಡು ನಾವು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕಾಂಗ್ರೆಸ್ ಸರ್ಕಾರ ಬರಲಿಕ್ಕೆ 136 ಸೀಟ್ ಬರಲಿಕ್ಕೆ ಕಾರಣೀಭೂತರಾದವ್ರಿಗೆ ನಮಗ ಈ ಕಾಂಗ್ರೆಸ್ ಸರ್ಕಾರ ಹೊಡೆಯುವಂತ ಕೆಲಸ ಮಾಡ್ತು, ಬಡಿಯುವಂತ ಕೆಲಸ ಮಾಡ್ತು ಅಂತ ಹೇಳಿ ಇಡೀ ಸಮಾಜ ಕಾಂಗ್ರೆಸ್ ಸರ್ಕಾರದ ಮೇಲೆ, ಸಿದ್ದರಾಮಯ್ಯನವ್ರ ಮೇಲೆ ವಿಶೇಷವಾಗಿ ಬಹಳ ಅಂದ್ರೆ ಬಹಳ ಸಿಟ್ಟಿಗೆದ್ದಿತ್ತು. ಆ ಸಂದರ್ಭದಲ್ಲಿ ವಿಧಾನಸಭಾ ಅಧಿವೇಶನದಲ್ಲಿ ಕೂಡ ಇದರ ಬಗ್ಗೆ ಚರ್ಚೆ ಆಯಿತು. ಯಾವ ರೀತಿ ಪೊಲೀಸರಿಂದ ಸಮಾಜದ ಮೇಲೆ ಅನ್ಯಾಯ ಆಯ್ತು ಅನ್ನುವಂಥ ವಿಷಯ ಚರ್ಚೆ ಆಯಿತು. ಕೋರ್ಟಿಗೆ ಕೂಡ ಈ ವಿಷಯವನ್ನು ಜಯಮೃತ್ಯುಂಜಯ ಸ್ವಾಮೀಜಿ ಅವರು ಒಯ್ದರು. ಕೋರ್ಟು ಸರ್ಕಾರಕ್ಕೆ ಚಿಮಾರಿ ಹಾಕಿ ಮೇಲ್ನೋಟಕ್ಕೆ ಪೊಲೀಸರು ಅನ್ಯಾಯ ಮಾಡಿದ್ದಾರೆ ಅನ್ನೋದು ಸ್ಪಷ್ಟ ಐತಿ, ಹಂಗಾಗಿ ಎನ್ಕ್ವೈರಿ ಕಮಿಷನ್ ಮಾಡ್ರಿ ಅಂತ ಹೇಳಿತ್ತು. 3 ತಿಂಗಳ ಟೈಮ್ ಕೊಟ್ಟಿತ್ತು. 3 ತಿಂಗಳಾದರೂ ಕೂಡ ಎನ್ಕ್ವೈರಿ ಕಮಿಷನ್ ಮಾಡಿ ರಿಸಲ್ಟ್ ಕೊಡೋದು ಹೋಗಲಿ, ಅದಕ್ಕೆ ಎನ್ಕ್ವೈರಿ ಕಮಿಷನ್ಗೆ ಯಾರನ್ನ ಜಡ್ಜನ್ ಮಾಡಬೇಕು ಅನ್ನುವಂಥ ವಿಷಯ ಕೂಡ ಮುಖ್ಯಮಂತ್ರಿಗಳ ನಿರ್ಧಾರ ತೆಗೆದುಕೊಂಡಿದ್ದಿಲ್ಲ. ಹಾಗಾಗಿ 3 ತಿಂಗಳು ಮುಗಿದ ಮೇಲೆ ನಾವು ಅದನ್ನ ಮುಖ್ಯಮಂತ್ರಿಗಳಿಗೆ ನ್ಯಾಯಾಂಗ ನಿಂದನೆ ಪ್ರಕರಣ ಹಾಕಬೇಕಂತ ಹೇಳಿ ಮಾಡಿದ್ವಿ. ಅಷ್ಟೊತ್ತಿಗೆ ಮತ್ತೆ ಕೋರ್ಟಿಗೆ ಹೋಗಿ ಒಂದು ರಿಟೈರ್ಡ್ ಡಿಸ್ಟ್ರಿಕ್ಟ್ ಜಡ್ಜ್ನಿಂದ ಎನ್ಕ್ವೈರಿ ಮಾಡ್ತೇವೆ ಅಂತೇಳಿ ಸರ್ಕಾರ ಅಲ್ಲಿ ತಮ್ಮ ನಿರ್ಧಾರವನ್ನು ಹೇಳಿತು. ಈ ರೀತಿ ಸಮಾಜದ ಮೇಲೆ ಅನ್ಯಾಯ ಮಾಡ್ತಿರುವಂತ ಕಾಂಗ್ರೆಸ್ ಸರ್ಕಾರ ಇವತ್ತು ಇನ್ನೊಂದು ಅನ್ಯಾಯವನ್ನು ಸಮಾಜದ ಮೇಲೆ ಮಾಡಾಕುತ್ತದೆ. ಈ 2A ರಿಸರ್ವೇಷನ್ ಪ್ರಮುಖ ಹೋರಾಟಗಾರ ಸಮಾಜದ ಸುಧಾರಣೆಗಾಗಿ ಸಮಾಜಕ್ಕೆ, ಇಡೀ ಲಿಂಗಾಯತ ಸಮಾಜಕ್ಕೆ ಕೊಡಬೇಕಾದಂಥ ರಿಸರ್ವೇಷನ್ ಏನು ಸಿಗಬೇಕಾದಂಥ ರಿಸರ್ವೇಷನ್ ಅದು ನ್ಯಾಯಯುತವಾಗಿ ಸಿಗಬೇಕಂತ ಹೋರಾಟ ಮಾಡ್ತಿರುವ ಮಂಚೂಣಿಯಲ್ಲಿರುವ ಜನರ ಪ್ರೀತಿ, ಮನ್ನಣೆ, ಗೌರವ ಗಳಿಸಿರುವಂಥ ಜಯಮೃತ್ಯುಂಜಯ ಸ್ವಾಮೀಜಿ ಅವರ ಮಠ ಏನೈತಿ ಕೂಡಲ ಸಂಗಮ ಪೀಠ, ಆ ಪೀಠದ ಹಿಂದೆ ಅಧ್ಯಕ್ಷರಿದ್ದರು ವಿಜಯಾನಂದ ಕಾಶ್ಯಪ್ನವರು, ಕಾಂಗ್ರೆಸ್ಸಿನ ಶಾಸಕರು.
ಅವ್ರ ಮೂಲಕ ಆ ಪೀಠಕ್ಕೆ ಕೀಲಿ ಹಾಕಿಸಿ ಸ್ವಾಮೀಜಿಯವರ ಮಠದ ಒಳಗೆ ಹೋಗುವಂಗ. ಅದೇನು ಭಾಳ ದೊಡ್ಡ ಮಠ ಇಲ್ಲ, ಯಾಕಂದ್ರೆ ಸ್ವಾಮೀಜಿಯವರು ಯಾವ್ದೋ ಮಠ ಅಪೇಕ್ಷೆ ಮಾಡಿದವರಲ್ಲ, ಅತ್ಯಂತ ಅಲ್ಲಿ ಕೂತ್ಕೊಳ್ಳೋಕೆ ಕುರ್ಚೆ ಸತ್ತೇ ಇಲ್ಲ ಆ ಮಠದಾಗ. ಅಂಥ ಮಠ ಐತಿ. ಯಾಕಂದ್ರೆ ಸ್ವಾಮೀಜಿಯವರು ಯಾವುದೇ ರೀತಿ ಅಪೇಕ್ಷೆ ಪಡೋರಲ್ಲ, ಅವ್ರಿಗೆ ಯಾವುದೇ ರೀತಿ ಆಸೆ ಪಡೋರಲ್ಲ, ಮಠದ ಬಗ್ಗೆ ಹೆಚ್ಚು ಲಕ್ಷ್ಯ ಕೊಟ್ಟೋರಲ್ಲ. ಆ ಮಠವನ್ನು ಇವತ್ತು ಕೀಲಿ ಹಾಕಿ ಸ್ವಾಮೀಜಿಯವರು ಒಳಗೆ ಹೋಗದಂಗೆ ಮಾಡುವಂಥ ಕೆಲಸ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವ್ರ ಸರ್ಕಾರ, ವಿಜಯಾನಂದ ಕಾಶ್ಯಪ್ನವರ ಮೂಲಕ ಮಾಡಿದೆ. ಈ ರೀತಿ ಸಿದ್ದರಾಮಯ್ಯನವರು ಮತ್ತೊಮ್ಮೆ ಲಿಂಗಾಯತ ಸಮಾಜಕ್ಕೆ ಅನ್ಯಾಯ ಮಾಡುವಂಥ ಕೆಲಸ ಮಾಡ್ತಿದ್ದಾರೆ. ಇದನ್ನು ಸಮಾಜ ಕ್ಷಮಿಸುವುದಿಲ್ಲ. ಮಠದ ವಿಷಯ ಹೇಳ್ಬೇಕಂತಂದ್ರೆ ಜಯಮೃತ್ಯುಂಜಯ ಸ್ವಾಮೀಜಿಯವರು ಬಸವಣ್ಣ ಹೇಳ್ದಂಗೆ ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಅಂಥೇಳಿ ಏನು ಬಸವಣ್ಣ ಹೇಳಿದ್ರು, ಶರಣರು ಏನು ಹೇಳಿದ್ರು, ಆ ತತ್ವವನ್ನು ಪಾಲಿಸ್ಕೊಂಡು ಬಂದಿದ್ದವರು. ಅವರು ಅದರಲ್ಲಿ ನಂಬಿಕೆ ಇಟ್ಟವರು. ಹಾಗಾಗಿ ಅವ್ರಿಗೆ ಯಾವುದೇ ರೀತಿಯ ಸ್ಥಾವರದ ಅವಶ್ಯಕತೆ ಇಲ್ಲ. ಅವ್ರೇನು ಕೆಲಸ ಮಾಡ್ತಿದ್ದಾರಲ್ಲ, ಜಂಗಮದ ಕೆಲಸ ಏನು ಮಾಡ್ತಿದ್ದಾರ, ಅದ ಅವ್ರ ಶಕ್ತಿ, ಅದ ಅವ್ರ ದೊಡ್ಡ ಸಮಾಜಕ್ಕೆ ಅವ್ರು ಕೊಡ್ತಿರುವಂಥ ಬಳುವಳಿ. ಮಠದಿಂದ ಅವ್ರಿಗೇನು ಆಗಬೇಕಾಗಿಲ್ಲ, ಹೋಗ್ಬೇಕಾಗಿಲ್ಲ. ಕಾಂಗ್ರೆಸ್ ಸರ್ಕಾರ ಏನಾದರೂ ತಿಳ್ಕೊಂಡಿದ್ರ, ಸಿದ್ದರಾಮಯ್ಯನವರು ಏನಾದರೂ ತಿಳ್ಕೊಂಡಿದ್ರ, ಮಠಕ್ಕೆ ನಾವು ಕೀಲಿ ಹಾಕೋದ್ರ ಮೂಲಕ 2A ರಿಸರ್ವೇಷನ್ ಅನ್ನು ನಾವು ನಿಲ್ಲಿಸ್ತೇವೆ ಅಂತ ಏನಾದರೂ ಅವ್ರು ರಿಸರ್ವೇಷನ್ ಹೋರಾಟ ನಿಲ್ಲಿಸ್ತೇವೆ ಅಂತ ತಿಳ್ಕೊಂಡಿದ್ರೆ ಅವ್ರು ತಪ್ಪು ಕಲ್ಪನೆ ಮಾಡಿದ್ದಾರೆ. ಸಮಾಜ ಇದಕ್ಕೆ ಸರಿಯಾಗಿ ಅವ್ರಿಗೆ ಉತ್ತರ ಕೊಡ್ತೈತಿ ಅಂತ ನಾ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಅಲ್ಲಿ ಮಠದಾಗ ಯಾರು ಇರುವುದೇ ಇಲ್ಲ. ಅಲ್ಲೇನು ತಿಂಗಳದಾಗ 24-25 ದಿನ ಸ್ವಾಮೀಜಿಯವರು ಅಲ್ಲಿ ಇರುವುದಿಲ್ಲ. ಅಲ್ಲೊಂದು ಸಣ್ಣ ಸಾಲ ಐತಿ, ಒಂದು ನನ್ನ ಸಾಲ ನಡೀತೈತಿ. ಆ ಸಾಲಿಗೂ ಸತೇನ ಕೀಲಿ ಹಾಕಿದಾರಂತೆ ನಾನು ಕೇಳಿದ್ದೇನೆ. ಅಲ್ಲೇನು ಸಣ್ಣ ಮಠ ಆಯ್ತದ, ಅಲ್ಲಿ ಹೋದ್ರೆ ಕುರ್ಚಿ ಇಲ್ಲ, ಒಂದು ಮುರುಕ್ ಫ್ಯಾನ್ ಐತಿ, ಒಂದು ಹಳೆ ಕಾಲದ ಅದು ಡಬ್ಬಿ ಟೈಪ್ ಟಿವಿ ಇರ್ತಾವಲ್ಲ, ಅದೊಂದು ಟೈಪ್ ಟಿವಿ ಐತಿ. ಸ್ವಾಮೀಜಿಯವರು ಏನೂ ಅಪೇಕ್ಷೆ ಪಟ್ಟವರಲ್ಲ, ಅಲ್ಲೇನಿಲ್ಲ ಇಲ್ಲ ಮಠದಲ್ಲಿ. ಅದು ನನಗೆ ಐಡಿಯಾ ಇಲ್ಲ. ಅದೇನಿದ್ರು ಅದು ಚರ್ಚೆಗೆ ಸಂಬಂಧಪಟ್ಟಂತ ವಿಷಯನೇ ಅಲ್ರಿ. ಅದೇನಿದ್ರು ನಮ್ಮ ಹೈಕಮಾಂಡ್ನವರು, ನಮ್ಮ ನಾಯಕರು ಅದೇನು ಸೂಕ್ತ ಏನು ಮಾಡ್ಬೇಕಂತ ಅವ್ರಿಗೆ ಗೊತ್ತಿರ್ತೈತೆ. ಅವ್ರು ಸರಿಯಾದ ಸಮಯದಲ್ಲಿ, ಸರಿಯಾದ ಸಂದರ್ಭದಲ್ಲಿ ಅದಕ್ಕೇನು ಡಿಸಿಷನ್ ತೆಗೆದುಕೊಳ್ಬೇಕು ಅಂತ ಕಳೆದ 3 ದಿನಗಳಿಂದ ನೀವು ಡೆಲ್ಲಿಲಿದ್ದೀರಿ. ಯಾರು ವರಿಷ್ಠರು ಭೇಟಿಯಾಗಿದ್ರಾ, ಇಲ್ಲಿ ಸಂಬಂಧಪಟ್ಟಂಗೆ ಚರ್ಚೆ ಮಾಡಿದ್ದೀರಾ? ನಾನು ಬೇರೆ ವೈಯಕ್ತಿಕ ಕೆಲಸದ ಮೇಲೆ ಇಲ್ಲಿ ಡೆಲ್ಲಿಗೆ ಬಂದಿದ್ದಾನೆ. ಹೈಕಮಾಂಡ್ ನಾಯಕರನ್ನ ಇಲ್ಲಿ ಡೆಲ್ಲಿ ಹೋಗಿದ್ದಾಗ ನಾನು ಸಹಜವಾಗಿ ಅವ್ರವ್ರನ್ನ ಭೇಟಿಯಾಗಿರ್ತಿದ್ದೆ. ನೋಡ್ರಿ, ಇಲ್ಲಿ ನ್ಯಾಚುರಲಿ ಬೇರೆ ಬೇರೆ ನಾಯಕರನ್ನ ಭೇಟಿಯಾಗಿರ್ತೇವೆ. ಬೇರೆ ಬೇರೆ ನಾಯಕರನ್ನ ಬಂದಾಗ ರಾಜ್ಯದ ವಿಷಯಗಳ ಬಗ್ಗೆ ಚರ್ಚೆ ಆಗೇ ಆಗಿರ್ತೈತಿ. ವಿಶೇಷವಾಗಿ ಕಾಂಗ್ರೆಸ್ ಸರ್ಕಾರ ಮಾಡ್ತಿರೋಂಥ ಒಂದಲ್ಲ 10 ತಪ್ಪುಗಳು, 10 ಭ್ರಷ್ಟಾಚಾರಗಳು, ಇದ್ರ ಬಗ್ಗೆ ಚರ್ಚೆ ನಾವು ಮಾಡಿರ್ತೇವೆ ಹೈಕಮಾಂಡ್ ಜೊತೆ. ಹಾಗಾಗಿ ಅದ್ರ ಬಗ್ಗೆ ಉಳ್ಕಿದ ವಿಷಯದ ಬಗ್ಗೆ ನಾವು ಚರ್ಚೆ ಮಾಡಕ್ಕೆ ಹೋಗಿಲ್ಲ. ಯಾಕಂದ್ರೆ ಅದ್ರ ಬಗ್ಗೆ ಹೈಕಮಾಂಡ್ದವ್ರಿಗೆ ಸರಿಯಾಗಿ ಗೊತ್ತಿರ್ತೈತಿ. ಅವ್ರು ಯಾವ ಸಮಯದಲ್ಲಿ ಸೂಕ್ತ ನಿರ್ಧಾರ ಅವ್ರು ಏನು ತೆಗೆದುಕೊಳ್ತಾರೆ. ಪಕ್ಷದ ಕಾರ್ಯಕರ್ತರಾಗಿ ಆದೇಶ ಕಾರ್ಯಪಾಲನೆ ಮಾಡೋದಷ್ಟು ನಮ್ಮ ಕೆಲಸ. ಸರ್, ಈಗ ಒಂದು ವಿಜಯೇಂದ್ರ ಅವ್ರನ್ನೇ ಬದಲಾವಣೆ ಮಾಡೋದಾದ್ರೆ ನೀವು ನಿರೀಕ್ಷೆಯಲ್ಲಿದ್ದೀರಾ? ಅಂಥವೆಲ್ಲ ಊಹಾಪೋಹಗಳಿಗೆ ನಾನು ಮಾತಾಡಕ್ಕೆ ಹೋಗೋದಿಲ್ಲ, ಊಹಾಪೋಹಗಳಿಗೆ ಸ್ಪಂದಿಸೋದಿಲ್ಲ. ಬಿಜೆಪಿಯಲ್ಲಿ ಉಳಿಸಿಕೊಂಡಿರುವಂತಹ 2 ಗುಣಗಳಿವೆ. ಒಂದು ಗುಣ ಮತ್ತೆ ಬಾಂಗ್ಲಾದೇಶದ ಪ್ರಜೆಗಳ ವಿರುದ್ಧ ಹೋರಾಟವನ್ನು ನಡೆಸ್ತಾ ಇದೆ. ಇದಕ್ಕೆ ಪಕ್ಷ ಬೆಂಬಲ ಇದೆಯಾ, ಅಥವಾ ಅವರು ಆಂತರಿಕವಾಗಿ ಕೆಲವೊಂದಿಷ್ಟು ಜನ ಮಾತ್ರ ಈ ಒಂದು ಅಭಿಯಾನವನ್ನು ಮಾಡ್ತಾ ಇದ್ದಾರೆ? ನೋಡ್ರಿ, ರಾಷ್ಟ್ರೀಯತೆ ವಿಚಾರ ಬಂದಾಗ ರಾಷ್ಟ್ರದಲ್ಲಿರುವಂಥ ಪ್ರತಿಯೊಬ್ಬ ವ್ಯಕ್ತಿಯ ಜವಾಬ್ದಾರಿ ರಾಷ್ಟ್ರ ವಿರೋಧಿ ಶಕ್ತಿಗಳ ವಿರುದ್ಧ ನಾವು ಹೋರಾಟ ಮಾಡಬೇಕಾಗ್ತದೆ. ಇದು ಬಂಗ್ಲಾ ನುಸುಳುಕೋರರು ಇರ್ಬೋದು, ಅಥವಾ ಭಯೋತ್ಪಾದನೆ ವಿಚಾರ ಇರ್ಬೋದು, ಅಥವಾ ಯಾವುದೇ ವಿಚಾರ. ಇದು ಕೇವಲ ಭಾರತೀಯ ಜನತಾ ಪಕ್ಷದ ಜವಾಬ್ದಾರಿ ಅಲ್ಲ, ಇದು ಪ್ರತಿಯೊಬ್ಬರು ನಮ್ಮೆಲ್ಲರದ್ದು ಜವಾಬ್ದಾರಿ. ಹಾಗಾಗಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಾಗಿ ನಾವು ಯಾವುದೇ ರೀತಿ ರಾಷ್ಟ್ರೀಯತೆ ವಿಚಾರ ಬಂದಾಗ ನಾವು ತೆಗೆದುಕೊಳ್ಳಕ್ಕೆ ಮುಂದಿರ್ತೀವಿ. ಇದರಲ್ಲಿ ನಮ್ಮ ಪಕ್ಷ ನಮ್ಗೆ ಯಾವಾಗಿದ್ದರೂ ಇದಕ್ಕೆ ಬೆಂಬಲ ಕೊಡ್ತೈತಿ. ರಾಷ್ಟ್ರೀಯತೆ ವಿಚಾರಧಾರೆ ಮೇಲೆನ ಹುಟ್ಟಿದಂಥ ಪಕ್ಷ ಭಾರತೀಯ ಜನತಾ ಪಕ್ಷ. ಸ್ಥಳೀಯ ಜಿಲ್ಲಾ ಮಟ್ಟದ ನಾಯಕರುಗಳಿರ್ಬೋದು ಅಥವಾ ರಾಜ್ಯ ಮಟ್ಟದ ಅಧ್ಯಕ್ಷರ ಗಮನಕ್ಕೆ ಯಾವುದೂ ಕೂಡ ಈ ವಿಚಾರಗಳು ಇನ್ನೂ ಹೋಗಿಲ್ಲ. ಹಾಗಾಗಿ ಬೇರೆ ಒಂದು ಭಿನ್ನಮತ ಇರತಕ್ಕಂಥ ಹೇಳಲಾಗ್ತಿಲ್ಲ. ನಾನು ಹಂಗೇನು ಅನ್ನೋದಿಲ್ಲ. ಈಗ ಆ ಮಹದೇವಪುರ ಏರಿಯಾದಲ್ಲಿ ಅರವಿಂದ್ ಲಿಂಬಾವಳಿಯವರ ಏರಿಯಾ ಆಯ್ತಲ್ಲ, ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬಾಂಗ್ಲಾದೇಶದ ಕಾಲನಿ ಐತಿ.
ಅಲ್ಲಿ ನುಸುಳಿಕೊಂಡಿದ್ದಾರೆ ಅಂತ ಹೇಳಿ ಅವ್ರದ್ದು ಅವ್ರ ಹೇಳಿಕೆ ಅದು ಇದ್ದಿದ್ದು ಕೂಡ ಸತ್ಯ. ಹಾಗಾಗಿ ಅವರು ತಮ್ಮ ಏರಿಯಾದಲ್ಲಿ ಅದು ಆಕ್ಟಿವಿಟಿ ಮಾಡಿದ್ದಾರೆ.